ನನಗೆ ತಿಳಿದು ಬಂದಿರೋ ಪ್ರಕಾರ ಸಂಘರ್ಷದ ಮೂಲ ಗೋಹತ್ಯೆ, ಸಂಘರ್ಷದ ಮೂಲ ಲವ್ ಜಿಹಾದ್, ಮತಾಂತರ ಸಂಘರ್ಷದ ಮೂಲ. ಸೋಮವಾರ ಭಾರತೀಯ ಜನತಾ ಪಾರ್ಟಿ ನಿಯೋಗ ರಾಜ್ಯ BJPಯ ಅಧ್ಯಕ್ಷರು ಮತ್ತು ಇಬ್ಬರು ವಿಪಕ್ಷ ನಾಯಕರುಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ತಂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟು ಇತ್ತೀಚೆಗೆ ಸುಹಾಸ್ ಶೆಟ್ಟಿ ಹತ್ಯೆ ಇರ್ಬೋದು, ರೆಹಮಾನ್ ಹತ್ಯೆ ಇರ್ಬೋದು, ಅಥವಾ ಸರಣಿಯೋಪಾದಿಯಲ್ಲಿ ಕಳೆದ 2-3 ದಶಕಗಳಿಂದ ನಡೀತಿರ್ತಕ್ಕಂಥ ನಿರಂತರ ಹತ್ಯೆಗಳಿರ್ಬೋದು. ಇದರ ಮೂಲ ಕಾರಣ ಏನು ಅನ್ನೋದರ ಒಂದು ಅಧ್ಯಯನವನ್ನು ಮಾಡಿ ಶಾಂತಿ ಸ್ಥಾಪಿಸುವ ನಿಟ್ಟಿನಲ್ಲಿ ಒಂದು ಜವಾಬ್ದಾರಿಯುತ ವಿಪಕ್ಷವಾಗಿ ತನ್ನದೇ ಆದಂಥ ಭೂಮಿಕೆಯನ್ನು ಭಾರತೀಯ ಜನತಾ ಪಾರ್ಟಿ ನಿರ್ವಹಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸೋಮವಾರ ತಂಡ ಜಿಲ್ಲೆಗೆ ಭೇಟಿ ಕೊಡ್ತಾ ಇದೆ. ನಾನು ಆ ತಂಡದೊಂದಿಗೆ ಇರಬೇಕಾಗಿತ್ತು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ರೈತ ಚಳವಳಿ ಅದೇ ದಿನ ಇರೋ ಕಾರಣಕ್ಕೋಸ್ಕರ ಇವತ್ತೊಂದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ VHP ಬಜರಂಗದಳದ ಪ್ರಮುಖರ ಜೊತೆಯಲ್ಲಿ ಮಾತನಾಡಿ ತಮ್ಮೊಂದಿಗೆ ನನ್ನ ಅಭಿಪ್ರಾಯ ಹಂಚಿಕೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಪತ್ರಿಕಾಗೋಷ್ಠಿಗೆ ಬಂದಿದ್ದೇನೆ. ಶಾಂತಿ ನೆಲೆಸಲೇಬೇಕು. ಇತ್ತೀಚೆಗೆ ಕಾಂಗ್ರೆಸ್ನ ನಿಯೋಗ, ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ಹರಿಪ್ರಸಾದ್ ಅವರು, ನಾಸಿರ್ ಹುಸೇನ್ ಅವರು ಮತ್ತಿತರ ಸುದರ್ಶನ್ ಅವರನ್ನು ಒಳಗೊಂಡಂಥ ನಿಯೋಗ ಅವರು ಕೂಡ ಶಾಂತಿಯ ಪ್ರಸ್ತಾಪವನ್ನು ಮಾಡಿದ್ದಾರೆ. ಪೊಲೀಸ್ ಇಲಾಖೆಯು ಕೂಡ ಈ ಹತ್ಯಾಕಾಂಡಗಳನ್ನು ನಿಲ್ಲಿಸೋದು ಹೇಗೆ ಅನ್ನುವಂಥ ವಿಚಾರದಲ್ಲೇ ಕೆಲವು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ನಾನು ಅವರಿಗೆ ಈ ಸಂದರ್ಭದಲ್ಲಿ ನನಗೆ ಬಂದಂಥ ಅಭಿಪ್ರಾಯವನ್ನು ಆಧರಿಸಿ ಕೆಲವು ಸಲಹೆಗಳನ್ನು ಕೊಡಲಿಕ್ಕೆ ಬಯಸ್ತೇನೆ. ಸಂಘರ್ಷದ ಮೂಲ ಏನು ಅಂತ ಪತ್ತೆ ಮಾಡಿ. ನಿಮಗೆ ಸದುದ್ದೇಶ ಇದ್ದರೆ ಸರ್ಕಾರಕ್ಕೆ ಸಂಘರ್ಷದ ಮೂಲ ಏನು? ನನಗೆ ತಿಳಿದು ಬಂದಿರೋ ಪ್ರಕಾರ ಸಂಘರ್ಷದ ಮೂಲ ಗೋಹತ್ಯೆ, ಗೋ ಕಳ್ಳತನ, ಅಕ್ರಮ ಗೋ ಸಾಗಾಟ ಸಂಘರ್ಷದ ಮೂಲ. ಸಂಘರ್ಷದ ಮೂಲ ಲವ್ ಜಿಹಾದ್. ಲವ್ ಬೇರೆ, ಲವ್ ಜಿಹಾದ್ ಬೇರೆ. ಸಂಘಟಿತ ರೂಪದಲ್ಲಿ ಮತೀಯ ವಿಸ್ತರಣಾವಾದಕ್ಕೋಸ್ಕರನೇ ಅನ್ಯಮತೀಯರನ್ನ ಗುರಿಯಾಗಿಸಿಕೊಂಡು ಹೆಸರಿನಿಂದ ಹಿಡಿದು ಪರಿಚಯದವರೆಗೆ ಸುಳ್ಳನ್ನೇ ಪರಿಚಯಿಸಿಕೊಂಡು ಮೋಸ ಮಾಡುವಂಥ ಕೃತ್ಯ ಅದು ಲವ್ ಜಿಹಾದು. ಆ ಲವ್ ಜಿಹಾದ್ದು ಸಂಘರ್ಷದ ಮೂಲ, ಮತಾಂತರ ಸಂಘರ್ಷದ ಮೂಲ. ಬಹುಶಃ ಇದನ್ನು ನಿಲ್ಲಿಸಿದರೆ ಕೋಮುದ್ವೇಷ ಅನ್ನೋಂಥ ವಿಚಾರವೇ ಸಾರ್ವಜನಿಕ ಕ್ಷೇತ್ರದಲ್ಲಿ ಚರ್ಚೆಯಲ್ಲಿ ಇರಲ್ಲ ಅಂತ ಅನಿಸುತ್ತೆ. ಈಗೇನಾಗಿದೆ, ಗೋಹತ್ಯೆ ಮಾಡೋರನ್ನೂ ಒಂದೇ ತಕ್ಕಡಿಯಲ್ಲಿ ಇಟ್ಟು ಗೋಹತ್ಯೆ ತಡೆಯೋರನ್ನೂ ಕೂಡ ಒಂದೇ ತಕ್ಕಡಿಯಲ್ಲಿ ಇಟ್ಟು ನೋಡುವ ಪ್ರವೃತ್ತಿ ನಡೀತಾ ಇದೆ. ಗೋಹತ್ಯೆ ಮಾಡುವವರು ಅವರು ಸಂವಿಧಾನ ವಿರೋಧಿಗಳು, ಅವರು ಸಮಾಜಘಾತಕರು, ತಡೆಯೋರಲ್ಲ. ಆದರೆ ನೀವೇನು ಮಾಡ್ತಾಯಿದ್ದೀರಿ? ಪೊಲೀಸ್ ಡಿಪಾರ್ಟ್ಮೆಂಟು ಗೋಹತ್ಯೆ ಮಾಡುವವ್ರನ್ನೂ ಒಂದೇ ತಕ್ಕಡಿಯಲ್ಲಿ ಇಡ್ತೀರಿ, ಗೋರಕ್ಷಕರನ್ನೂ ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗ್ತಾ ಇದ್ದೀರಿ. ಹಾಗೆ ಮಾಡಬೇಡಿ. ಗೋಹತ್ಯೆ ಮಟ್ಟ ಹಾಕಿ, ನಿಮಗೆ ಅಸಾಧ್ಯದ ಕೆಲಸ ಏನಲ್ಲ. ಗೋ ಕಳ್ಳತನವನ್ನು ತಡೀರಿ. ಲವ್ ಜಿಹಾದ್ದು ಅದಕ್ಕೆ ಸಂಘಟಿತ ರೂಪದಲ್ಲಿ ಬೆಂಬಲಿಸುವಂಥ ಎಕೋಸಿಸ್ಟಮ್ನ ಡೆಸ್ಟ್ರಾಯ್ ಮಾಡಿ. ಸಾವಿರಾರು ಕುಟುಂಬಗಳ ನೆಮ್ಮದಿ ಕಳ್ಕೊಂಡಿದ್ದಾವೆ ಕುಟುಂಬಗಳು ಈ ಲವ್ ಜಿಹಾದಿಂದ. ಅಸಹಾಯಕತೆ ಮತ್ತು ಆಕ್ರೋಶ ಎರಡನ್ನೂ ವ್ಯಕ್ತಪಡಿಸ್ತಾ ಇದ್ದಾರೆ.
ಅವರಿಗೆ ಆರ್ಗನೈಸ್ಡ್ ಆಗಿ ಸಪೋರ್ಟ್ ಮಾಡುವಂಥ ಎಕೋಸಿಸ್ಟಮು, ಕನ್ವರ್ಷನ್ ಮಾಡಲಿಕ್ಕೋಸ್ಕರನೇ ತಯಾರಿಸ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಅದನ್ನು ನೀವು ಮಟ್ಟ ಹಾಕಿ. ಆ ಲವ್ ಜಿಹಾದ್ನ ಕಾರಣಕ್ಕೆ ಜಗಳ ನಿಂತೋಗುತ್ತೆ, ಗೋಹತ್ಯೆ ಕಾರಣಕ್ಕೆ ಸಂಘರ್ಷ ನಿಂತು ಹೋಗುತ್ತೆ, ಮತಾಂತರದ ಕಾರಣಕ್ಕೆ ಸಂಘರ್ಷ ನಿಂತು ಹೋಗುತ್ತೆ. ಇನ್ನು ಕೆಲವು ಸಂಘಟನೆಗಳು, ಈಗ ನಮ್ಮ ಪ್ರಧಾನಮಂತ್ರಿಗಳು 2047ಕ್ಕೆ ಭಾರತ ಒಂದು ವಿಕಸಿತ ಭಾರತ ಆಗಬೇಕು, ವಿಶ್ವದ ಶ್ರೀಮಂತ ಸಭ್ಯ ಶಕ್ತಿಶಾಲಿ ಭಾರತ ಆಗಬೇಕು, ಲೋಕ ಕಲ್ಯಾಣಕ್ಕೆ ಅಂತ ಅವರು ಬಯಸ್ತಾರೆ. ಇನ್ನು ಕೆಲವರು ಅಜೆಂಡಾ ಅದೇ 2047ಕ್ಕೆ ಗಜ್ವಾ ಹಿಂದೂ ಮಾಡಬೇಕು, ಇಡೀ ಹಿಂದೂಸ್ತಾನವನ್ನು ಇಸ್ಲಾಮೀಕರಣ ಮಾಡಬೇಕು, ಅದಕ್ಕಾಗಿ ಜಿಹಾದ್ ನಡೆಸಬೇಕು ಅಂಥೇಳಿ ಅಜೆಂಡಾ ರೂಪಿಸ್ಕೊಂಡು ಸಿಮಿ ಅಂತ ಸಂಘಟನೆಗಳು, PFI ಅಂತ ಸಂಘಟನೆಗಳು, ನಿಷೇಧಿತ ಇಂಡಿಯನ್ ಮುಜಾಹಿದ್ದೀನ್ ಅಂತ ಸಂಘಟನೆಗಳು ಅಜೆಂಡಾ ಇಟ್ಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಸಂಘರ್ಷ ಈ ಕಾರಣಕ್ಕೆ. ಇದನ್ನು ಆಳುವವರು ಅರ್ಥ ಮಾಡ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಇನ್ನು ಇವರಿಗೆ ಸುಲಭದಲ್ಲಿ ಹಣದ ಮೂಲ ಯಾವುದು? ಕೆಲವರು ಮತೀಯ ಕಾರಣಕ್ಕೆ ಹಣವನ್ನು ಸ್ಪಾನ್ಸರ್ ಮಾಡ್ತಾರೆ. ಇನ್ನು ಬಹುತೇಕ ಹಣದ ಮೂಲ ಗಾಂಜಾ, ಡ್ರಗ್ಸ್, ಬೆಟ್ಟಿಂಗ್ ದಂಧೆ, ಇಲ್ಲಿಗಲ್ ಮೈನಿಂಗು ಅಂದರೆ ಮರಳು ದಂಧೆ, ಈ ಥರದ ಅನಧಿಕೃತ ಮೂಲಗಳು ಈ ಎಲ್ಲ ಅನೈತಿಕ ಚಟುವಟಿಕೆಗಳಿಗೆ, ಸಮಾಜಘಾತಕ ಚಟುವಟಿಕೆಗಳಿಗೆ ಹಣಕಾಸಿನ ಸಹಾಯವನ್ನು ಮಾಡ್ತವೆ. SP ಅವರು ಮತ್ತು ಕಮಿಷನರು, ನಿಮ್ಮ ಇಲಾಖೆಯ ಕೆಲವರು ಈ ಅನಧಿಕೃತ ಅನೈತಿಕ ದಂಧೆಯ ಭಾಗವಾಗಿರೋದನ್ನು ತಪ್ಪಿಸಿ ಇವುಗಳನ್ನು ಮಟ್ಟ ಹಾಕಿ. ಆವಾಗ ಸ್ವಾಭಾವಿಕವಾಗಿ ಎಕೋಸಿಸ್ಟಮ್ ಡೆಸ್ಟ್ರಾಯ್ ಆದರೆ, ಸಪೋರ್ಟಿಂಗ್ ಸಿಸ್ಟಮ್ ಡೆಸ್ಟ್ರಾಯ್ ಆದರೆ ನಿಯಂತ್ರಿಸೋದು ಸುಲಭ ಆಗುತ್ತೆ. ಇದನ್ನು ಮಾಡಿ. ಇದನ್ನು ಮಾಡೋದ್ರ ಬದಲಿಗೆ ನೀವು ಸಜ್ಜನರನ್ನ ದುರ್ಜನರನ್ನ ಒಂದೇ ತಕ್ಕಡಿಲಿಟ್ಟು ತೂಗ್ತಾ ಇದ್ದೀರಿ, ರಾಷ್ಟ್ರಭಕ್ತರನ್ನ ರಾಷ್ಟ್ರಘಾತಕರನ್ನ ಒಂದೇ ತಕ್ಕಡಿಲಿಟ್ಟು ತೂಗ್ತಾ ಇದ್ದೀರಿ. ಇದು ವರ್ತಮಾನ ಮತ್ತು ಭವಿಷ್ಯಕ್ಕೆ ಮಾರಕ ಆಗುತ್ತೆ. ನಾನು ಕೇಳಿದೆ, 80 ವರ್ಷದ ಪೂವಪ್ಪ, ಅವ್ರ ಮನೆಗೆ ಹೋಗಿ ಫೋಟೋ ತೆಗೋತೀರಿ, ನಿಮ್ಮ ಬಗ್ಗೆ ಏನು ಅಭಿಪ್ರಾಯ ಬರುತ್ತೆ? ಹೇಳಲಿಕ್ಕಾಗಲ್ಲ, ಕೂರ್ಲಿಕ್ಕಾಗಲ್ಲ. ಪೂವಪ್ಪ ಅವ್ರನ್ನ ಟಾರ್ಗೆಟ್ ಮಾಡ್ತೀರಿ. ರಾಷ್ಟ್ರಭಕ್ತಿಯನ್ನೇ ಉಸಿರಾಡ್ತಕ್ಕಂಥ ಸೀತಾರಾಮ್ ಅವರ, ಸುಳ್ಯ ಸೀತಾರಾಮ್ ಅವರ ಮನೆಗೆ ಹೋಗ್ತೀರಿ. ಏನು ಸಂದೇಶ ಕೊಡ್ತೀರಿ ನೀವು? ಅಂದರೆ ಸಮಾಜದಲ್ಲಿ ಭೀತಿ ನಿರ್ಮಾಣ ಮಾಡೋದು ನಿಮ್ಮ ಉದ್ದೇಶನ, ಅಥವಾ ಶಾಂತಿ ನೆಲೆಸುವಂತೆ ಮಾಡೋದು ನಿಮ್ಮ ಉದ್ದೇಶನ? ಶಾಂತಿ ನೆಲೆಸುವಂತೆ ಮಾಡಬೇಕು ಅಂದರೆ ಈ ಕೆಲಸವನ್ನು ಮಾಡಿ ಅಂತ ನಾನು ಆಗ್ರಹಿಸ್ತೇನೆ. ಇನ್ನು SP ಅವರು ಕಮ್ಯುನಲ್ ಆರ್ಗನೈಜೇಷನ್, ಕಮ್ಯುನಲ್ ವ್ಯಕ್ತಿಗಳು ಅಂತ ಹೇಳಿದ್ದಾರೆ. ಯಾರು ಸರ್ಟಿಫೈ ಮಾಡ್ತೀರಿ ಕಮ್ಯುನಲ್ ಅಂತ? VHP ಭಜರಂಗಗಳನ್ನು ನೀವು ಹೆಂಗೆ ಕಮ್ಯುನಲ್ ಅಂತ ಹೇಳ್ತೀರಿ? ನೀವು ಹಿಂದೂಪರ ಸಂಘಟನೆ ಅಂತ ಹೇಳಿ ನಾವು ಅಭಿಮಾನದಿಂದ ಒಪ್ಕೊಳ್ತೀವಿ, ರಾಷ್ಟ್ರಭಕ್ತ ಸಂಘಟನೆ ಅಂತ ಹೇಳಿ ನಾವು ಹೆಮ್ಮೆಯಿಂದ ಸ್ವೀಕಾರ ಮಾಡ್ತೀವಿ. ಕಮ್ಯುನಲ್ ಅಂತ ಹೇಗೆ ಹೇಳ್ತೀರಿ? ಹಿಂದೂ ವಿಚಾರವೇ ಕಮ್ಯುನಲ್ ಅಲ್ಲ. ದೇವನೊಬ್ಬ ನಾಮ ಹಲವು ಅನ್ನೋ ತತ್ವವನ್ನು ಒಳಗೊಂಡಿರ್ತಕ್ಕಂಥ 333 ಕೋಟಿ ದೇವತೆಗಳನ್ನು ಪೂಜಿಸ್ತಕ್ಕಂಥ, ದೇವರಿಲ್ಲ ಅನ್ನುವ ವಿಚಾರಕ್ಕೂ ದರ್ಶನ ಅಂತ ಕರೆದು ಅವನನ್ನು ಋಷಿ ಅಂಥೇಳಿ, ಚಾರ್ವಾಕನನ್ನು ಋಷಿ ಅಂಥೇಳಿ ಸ್ವೀಕರಿಸಿದಂಥ, ಅಷ್ಟು ಮಾತ್ರ ಅಲ್ಲ, ನಾನೇ ದೇವರು ಅಂತ ಡಿಕ್ಲೇರ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಕೊಟ್ಟಂಥ, ಪ್ರತಿ ವ್ಯಕ್ತಿನೂ ನಾನೇ ದೇವರು ಅಂತ ಭಾವಿಸೋಕ್ಕೂ ಅವಕಾಶ ಕೊಟ್ಟಂಥ ವಿಚಾರವನ್ನು ನೀವು ಹೆಂಗೆ ಕಮ್ಯುನಲ್ ಅಂತ ಹೇಳ್ತೀರಿ? ಅನ್ಯ ಮತದಲ್ಲಿ ದೇವರಲ್ಲ, ನಾನು ಪ್ರವಾದಿ ಅಂತ ಹೇಳ್ಕೊಂಡ್ರು ಕೊಂದುಬಿಡ್ತಾರೆ, ಅದು ಕಮ್ಯುನಲ್.
ನಾವು ಹೇಳೋದು ಮಾತ್ರ ದೇವರು, ಉಳಿದಿದ್ದೆಲ್ಲ ಸುಳ್ಳು ದೇವರು, ಸೈತಾನರು ಪೂಜಿಸ್ತಾರೆ ಅಂತ ಹೇಳೋದು ಕಮ್ಮಿನಲ್ಲು. ಫೇಸ್ಬುಕ್ಕು, ವಾಟ್ಸಪ್ಪು ರಿಯಾಕ್ಷನ್ಗೆ ಆಕ್ಷನ್ ತಗೋತಾ ಇದ್ದೀರಿ, ಸಂತೋಷ. ಕೋಮುವಾದವನ್ನೇ ಬಿತ್ತತಕ್ಕಂಥ, ದ್ವೇಷವನ್ನೇ ಬಿತ್ತತಕ್ಕಂಥ ಮತಗ್ರಂಥಗಳ ಮೇಲೆ ಯಾವಾಗ ಆಕ್ಷನ್ ತಗೋತೀರಿ? ಮೂಲ ಅಲ್ಲಿದೆಯಲ್ಲ. ಆ ಮತಗ್ರಂಥಗಳು ಕೋಮುವಾದವನ್ನೇ ಬಿತ್ತವೆ, ದ್ವೇಷವನ್ನೇ ಬಿತ್ತವೆ, ಜಿಹಾದಿಗೆ ಕರೆ ಕೊಡ್ತವೆ. ಕಾಫಿರ್ ಅಂಕೋ ಮಾರೋ ಅಂತ ಹೇಳ್ತಾರೆ. ಕಾಫಿರ್ ಯಾರು ಅನ್ನೋದಕ್ಕೂ ಕೂಡ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ವಿಮರ್ಶೆ ಮಾಡಿಬಿಟ್ಟಿದ್ದಾವೆ. ಇವನನ್ನು ನಂಬದೇ ಇರೋರೆಲ್ಲ ಕಾಫಿರ್ರು ಅಂಥೇಳಿ. ಆ ಮತಗ್ರಂಥಗಳ ಮೇಲೆ ಕ್ರಮ ತಗೊಂಡ್ರೆ ಬರೀ ಭಾರತದಲ್ಲ, ಜಗತ್ತಿನಲ್ಲೇ ಶಾಂತಿ ನೆಲೆಸುತ್ತೆ. ಅದನ್ನು ಯಾವಾಗ ಕ್ರಮ ತಗೊಳ್ತೀರಿ? ಅದಕ್ಕೆ ನಾನು ಕಾಂಗ್ರೆಸ್ನ ಮುಖಂಡರಿಗೆ, ನೀವು ಮತ ಬ್ಯಾಂಕ್ ರಾಜಕಾರಣ ಮಾಡಬೇಡಿ. ಅವ್ರಿಗೆ ಹೇಳಕ್ಕೆ ಬಯಸೋದು, ನೀವು ಮತ ಬ್ಯಾಂಕ್ ರಾಜಕಾರಣ ಮಾಡಬೇಡಿ. ನಿಜವಾಗ್ಲೂ ಶಾಂತಿ ನೆಲೆಸಬೇಕು ಅಂತ ನಿಮಗೆ ಸದುದ್ದೇಶ ಇದೆಯಾ? ಮತೀಯ ದ್ವೇಷವನ್ನು ಬಿತ್ತತಕ್ಕಂಥ ಮತಗ್ರಂಥಗಳ ಮೇಲೆ ಆಕ್ಷನ್ ತಗೊಳ್ಳಿ. ನಿಷೇಧಿಸಿ ಆ ಮತಗ್ರಂಥಗಳನ್ನು. ಧೈರ್ಯ ಇದೆಯಾ ಅದನ್ನು ಹೇಳೋಕ್ಕೆ? ಸತ್ಯ ಹೇಳೋಕ್ಕೆ ಧೈರ್ಯ ಇದೆಯಾ? ಈ ಪ್ರಶ್ನೆಯನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ. ಈಗ ಸಂವೇದನೆ ಅನ್ನೋದು ಪ್ರತಿ ಸಾವಿಗೂ ಇದ್ದರೆ ಸಹಜ ಸಂವೇದನೆ ಆಗುತ್ತೆ. ಸುಹಾಸ್ ಶೆಟ್ಟಿ ಹತ್ಯೆ ಆದಾಗ ಕಾಂಗ್ರೆಸ್ಸು ಶೂನ್ಯ ಸಂವೇದನೆಯನ್ನು ವ್ಯಕ್ತಪಡಿಸ್ತು. ನಾನು ತಿಳಿದು ಬಂದಂತೆ ಸುಹಾಸ್ ಶೆಟ್ಟಿಯ ಕುಟುಂಬದ ಹಿನ್ನೆಲೆ 5-6 ದಶಕಗಳ ಕಾಲ ಕಾಂಗ್ರೆಸ್ಸನ್ನೇ ಸಮರ್ಥಿಸಿದ ಕುಟುಂಬ ಅದು. ಅವರ ಅಜ್ಜ ಭೈರಾ ಶೆಟ್ಟಿ ಇಂದಿರಾ ಗಾಂಧಿಯವ್ರ ಹತ್ಯೆ ಆದಾಗ ಇಂದಿರಾ ಗಾಂಧಿಯವ್ರ ಅಂತಿಮ ದರ್ಶನ ಮಾಡೋದಕ್ಕೆ ಡೆಲ್ಲಿಗೆ ಹೋಗಿದ್ರಂತೆ. ಅಷ್ಟು ಅಭಿಮಾನಿ, ಇಂದಿರಾ ಗಾಂಧಿ ಅಭಿಮಾನಿ. ಅವ್ರ ಮಾವ ಮೋಹನ್ ಶೆಟ್ಟರು ರಮಾನಾಥ್ ರೈಯವರ ಪಕ್ಕಾ ಶಿಷ್ಯ ಅಂತೆ. ಆ ಕುಟುಂಬದ ಹಿನ್ನೆಲೆ. ಆ ಕಾರಣಕ್ಕಲ್ಲದೆ ಇದ್ದರೂ ಮಾನವೀಯ ನೆಲೆಗಾದರೂ ನಿಮಗೆ ಸಂವೇದನೆ ವ್ಯಕ್ತಪಡಿಸಬೇಕಾಗಿತ್ತು. ನೀವು ವ್ಯಕ್ತಪಡಿಸಲಿಲ್ಲ. ನಿಮಗೆ ರೆಹಮಾನ್ ಹತ್ಯೆ ಹೇಗೆ ಹತ್ಯೆಯಾಗಿ ಕಾಣುತ್ತೋ, ಸುಹಾಸ್ ಶೆಟ್ಟಿ ಹತ್ಯೆಯೂ ಹತ್ಯೆಯಾಗಿ ಕಾಣಬೇಕಾಗಿತ್ತು. ಈ ವಿಷಯದಲ್ಲಿ ನೀವು ಮತ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ದೀರಿ ಅಂತ ಅನ್ನುವ ಭಾವನೆ ಉಳಿದ ಎಲ್ರಿಗೂ ಇದೆ. ಇನ್ನು ಪರಿಹಾರದ ಘೋಷಣೆನೂ ನೋಡಿ, ಕ್ರಿಮಿನಲ್ಲು, ರೌಡಿ ಲಿಸ್ಟ್ರು ಇತ್ಯಾದಿ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಸುಹಾಸ್ ಶೆಟ್ಟಿ ಬಗ್ಗೆ ಹೇಳಿದ್ದನ್ನು ನಾನು ಕೇಳಿದೆ. ಕಬೀರ್ ಹಲವಾರು ಪೊಲೀಸ್ ಠಾಣೆ ಮೇಲೆ ದನ ಕಳ್ಳತನದ ಕೇಸು ದಾಖಲಾಗಿದ್ದಂಥ ಒಬ್ಬ ವ್ಯಕ್ತಿ. ಕಬೀರು ಪೊಲೀಸ್ ಎನ್ಕೌಂಟ್ರಲ್ಲಿ ಸತ್ತಿದ್ದು. ನವೀನ್ ನಾಯಕ್ ಅಂತಕ್ಕಂಥವರು ನಕ್ಸಲ್ ಸ್ಕ್ವಾಡ್ನಲ್ಲಿ ಅವರಲ್ಲಿ ತಪಾಸಣೆಯಲ್ಲಿ ಇದ್ದ ಸಂದರ್ಭದಲ್ಲಿ ಇವನು ಅವ್ರ ಮೈ ಮೇಲೆ ವಾಹನ ನುಗ್ಗಿಸ್ಕೊಂಡು ಹೋಗಕ್ಕೆ ಬಂದಾಗ ಎನ್ಕೌಂಟ್ರ್ ಮಾಡೋದು, ಸತ್ತೋದ. ಅವನು ನಕ್ಸಲ್ ಅಂತ ಅಂದ್ಕೊಂಡು ಹೊಡೆದಿದ್ದು. ಅವರಿಗೆ ಇವನ್ ಬ್ಯಾಕ್ಗ್ರೌಂಡು ಗೊತ್ತಿರಲಿಲ್ಲ. ನೀವೇನು ಮಾಡಿದ್ರಿ? ನವೀನ್ ನಾಯಕನನ್ನು ಜೈಲಿಗೆ ಕಳಿಸಿದ್ರಿ. ಕಬೀರ್ನ ಮನೆಗೆ ಬಂದು ಕಣ್ಣೀರು ಹಾಕಿ ಸರ್ಕಾರ ಪರಿಹಾರ ಕೊಟ್ರಿ, 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ರಿ. ನಮ್ಮ ರಾಜ್ಯದ ಇತಿಹಾಸದಲ್ಲಿ ಪೊಲೀಸ್ ಎನ್ಕೌಂಟ್ರಲ್ಲಿ ದನಗಳ ಸತ್ತಾಗ ಪರಿಹಾರ ಕೊಟ್ಟು ಉದಾಹರಣೆ ಇರಲಿಲ್ಲ. ಈಗ ನಮ್ಮ ದಿನೇಶ್ ಗುಂಡೂರಾವ್ರವರು ಪ್ರತಿನಿತ್ಯ ಅವ್ನು ರೌಡಿ ಲಿಸ್ಟ್ರು, ನಾನು ಯಾಕೆ ಹೋಗಬೇಕು ಅಂತ ಹೇಳಿದ್ರಿ. ನಿಮ್ಮ ಸರ್ಕಾರ ಹೇಗೆ ತಾರತಮ್ಯ ಮಾಡಿತ್ತು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಏನು ರೆಹಮಾನ್ ಹತ್ಯೆ ಯಾವ ಕಾರಣಕ್ಕಾಗಿದೆ ಅನ್ನೋದು ತನಿಖೆ ನಂತರ ಹೊರಗೆ ಬರಬೇಕು. ಕೆಲವರು ಹೇಳೋ ಪ್ರಕಾರ ವ್ಯಕ್ತಿಗತ ಕಾರಣ ಸೇರಿದೆ ಅಂತ ಹೇಳ್ತಾರೆ. ತನಿಖೆ ಹೊರಗೆ ಬರಬೇಕು. ನಾನು ತನಿಖೆ ಆಗದೆ ಹೇಳಕ್ಕೆ ಬರಲ್ಲ. ಇನ್ನು ಕೆಲವರು ಹೇಳ್ತಾರೆ ರೆಹಮಾನ್ ಕುಟುಂಬಕ್ಕೆ ಸಮಗ್ರ ಮಾಹಿತಿ ಇದೆ,
ಯಾಕೆ ಹತ್ಯೆ ಆಯಿತು ಅನ್ನೋದನ್ನು ಹೇಳ್ತಾರೆ. ಇದು ತನಿಖೆ ನಂತರ ಹೊರಗೆ ಬರಬೇಕಾಗಿರೋ ಸಂಗತಿ. ಆದರೆ ತನಿಖೆಗೆ ಮೊದಲೇ ನೀವು VHP ಮೇಲೆ ಆರೋಪ ಮಾಡ್ತೀರಿ, ಬಜರಂಗಳದ ಮೇಲೆ ಆರೋಪ ಮಾಡ್ತೀರಿ, ಬಜರಂಗಳ ಮತ್ತು VHP ಪ್ರಮುಖರನ್ನ ಈ ಕೇಸ್ನಲ್ಲಿ ಸಿಲುಕಿಸಬೇಕು ಅಂತ ಒತ್ತಡ ಹೇರ್ತೀರಿ. VHP ಬಜರಂಗಳದ ಮುಖಂಡರುಗಳ ಮನೆಗೆ ನೈಟ್ ರೈಡ್ ಮಾಡ್ತೀರಿ. ಇದು ಒಪ್ಪುವ ಸಂಗತಿ ಅಲ್ಲ. ತನಿಖೆಯಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗಲಿ. ಕಾನೂನು ಎಲ್ರಿಗೂ ಒಂದೇ. ಆದರೆ ಆ ನೆಪದಲ್ಲಿ ಸಂಘಟನೆಯನ್ನು ಟಾರ್ಗೆಟ್ ಮಾಡೋದು, ಸಂಘಟನೆಯನ್ನು ಮುಗಿಸ್ತೀವಿ ಅನ್ನುವಂಥ ಯೋಜನೆ ರೂಪಿಸೋದು ಅದು ಸಾಧ್ಯವೂ ಇಲ್ಲ, ಅದಕ್ಕೆ ಅವಕಾಶವನ್ನು ನಾವು ಕೊಡಲ್ಲ. ಅದಕ್ಕೆ ನಾನು ಆಗ್ರಹಿಸೋದೇನು ಅಂದರೆ, ನಿಮಗೆ ಸದುದ್ದೇಶ ಇದ್ದರೆ ಶಾಂತಿ ನೆಲೆಸಬೇಕು, ಶಾಂತಿ ಸ್ಥಾಪಿಸಬೇಕು ಅಂಥೇಳಿ ನಾನು ಹೇಳಿದ ವಿಚಾರಗಳ ಕಡೆಗೆ ಆದ್ಯ ಗಮನವನ್ನು ಕೊಡಿ ಮತ್ತು ನಾನು ಹೇಳಿದ ಸಂಗತಿಯನ್ನು ವಿಮರ್ಶೆ ಮಾಡಿ. ಮತಗ್ರಂಥಗಳು ಜಾಗತಿಕ ಕ್ಷೋಭೆಗೆ, ಭಯೋತ್ಪಾದನೆಗೆ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡಿದ್ದಾವೆ ಅನ್ನೋದನ್ನು ವಿಮರ್ಶೆ ಮಾಡಿ. ತಾಕತ್ತಿದ್ದರೆ ಅದರ ವಿರುದ್ಧ ಧ್ವನಿ ಎತ್ತಿ. ಆಗ ಕಮ್ಯುನಲ್ ಯಾರು ಅನ್ನೋದು ಸತ್ಯ ಅರ್ಥ ಆಗುತ್ತೆ. SP ಅವರೇ, ಕಮ್ಯುನಲ್ ಅನ್ನೋದರ ಡೆಫಿನೇಷನ್ನು ಭಾರತದ ದರ್ಶನಗಳಲ್ಲಿ ಹುಟ್ಟಿಲ್ಲ. ಯಾಕೆಂದರೆ ಇಲ್ಲಿ ಆ ದರ್ಶನಗಳಿಗೆ ಅವಕಾಶವೇ ಕೊಟ್ಟಿಲ್ಲ. ಇಲ್ಲಿ ಇಂಟಾಲರೆನ್ಸ್ ಅನ್ನೋದಿಲ್ಲ. ವ್ಯಕ್ತಿಗತ ಜಗಳ ಇರ್ಬೋದು, ಆದರೆ ವೈಚಾರಿಕವಾಗಿರ್ತಕ್ಕಂಥ ಇಂಟಾಲರೆನ್ಸಿಗೆ ಇಲ್ಲಿ ಅವಕಾಶನೇ ಕೊಟ್ಟಿಲ್ಲ ನಮ್ಮದು ಭಾರತೀಯ ದರ್ಶನಗಳು. ಯಾವ ಪರಕೀಯ ಮತೀಯ ಗ್ರಂಥಗಳು ಇಂಟಾಲರೆನ್ಸನ್ನು ಬಿತ್ತಾ ಇದ್ದಾವೆ ಅದನ್ನು ನಿಷೇಧ ಮಾಡೋದಕ್ಕೆ ನೀವು ಶಿಫಾರಸು ಮಾಡಿ. ಆಗ ಸದುದ್ದೇಶ ಇದೆ ಅನ್ನೋದು ಅರ್ಥ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದು ನೋಡಿ, ಶುಕಾಂತ್ ಶೆಟ್ಟಿ ಹತ್ಯೆ ಆಯಿತು, ಪ್ರಶಾಂತ್ ಪೂಜಾರಿ ಹತ್ಯೆ ಆಯಿತು. ಅವರೇನೋ ಇಬ್ಬರು ಸಂಘಟನೆಯಲ್ಲಿದ್ದರು. ಶರತ್ ಮಡಿವಾಳ ಆಗಲಿ, ದೀಪಕ್ ರಾವ್ ಆಗಲಿ, ರಾಜು ಮೊಗವೀರ್ ಆಗಲಿ, ನರಸಿಂಹ ಶೆಟ್ಟಿಗಾರರಾಗಲಿ, ಅವ್ರಿಗೆ ಒಬ್ಬನ ನಾಮ ಇಟ್ಟಿದ್ದ ಅಂತ ಕೊಂದಾಕಿದ್ರು, ಇನ್ನೊಬ್ಬನಿಗೆ ಕೇಸರಿ ಪಂಚೆ ಕಟ್ಕೊಂಡಿದ್ದ ಅಂತ ಕೊಂದಾಕಿದ್ರು. ಈ ಥರದವ್ರನ್ನು ಕೊಂದಾಗ ಶೂನ್ಯ ಸಂವೇದನೆಯನ್ನು ಯಾಕೆ ವ್ಯಕ್ತಪಡಿಸಿದ್ರಿ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಮಗೆ ನಿಜವಾಗ್ಲೂ ಸದುದ್ದೇಶ ಇದ್ದರೆ ಈ ಹಿನ್ನೆಲೆಯಲ್ಲಿ ಕೆಲಸ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು, ಸ್ವತಃ ನಾಸೀರ್ ಹುಸೇನ್ ರಾಜ್ಯಸಭೆ ಚುನಾವಣೆ ಗೆದ್ದಾಗ ಅವರ ಸಮರ್ಥನೆಗೆ ಬಂದವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು. ಕೇಸ್ ದಾಖಲಾಗಿದೆ. ವಿಧಾನಸೌಧದ ಒಳಗೆ, ಆಡಳಿತದ ಶಕ್ತಿ ಕೇಂದ್ರದ ಒಳಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು. ಅವ್ರು ಯಾರು ಅಂದರೆ ನಾಸೀರ್ ಹುಸೇನ್ ಸಮರ್ಥಕರು. ನೀವು ಇವತ್ತಿನವರೆಗೂ CID ಮುಂದೆ ಎನ್ಕ್ವೈರಿಗೆ ಹೋಗಿ ಸ್ಟೇಟ್ಮೆಂಟ್ ಕೊಡಲಿಲ್ಲ. ನೀವು ತಮ್ಮ ಬೆಂಬಲಿಗರ ಕೃತ್ಯವನ್ನು ಖಂಡಿಸಲಿಲ್ಲ. ನಿಮ್ಮ ದೇಶಭಕ್ತಿಯ ಪ್ರಕಟೀಕರಣ ಮಾಡಲೇ ಇಲ್ಲ. ನೀವು ಆ ಬೆಂಬಲಿಗರ ಕೃತ್ಯವನ್ನು ಖಂಡಿಸಿ ಮಾಡಬೇಕಾಗಿತ್ತು. ನೀವು ಇಲ್ಲಿಗೆ ಬಂದಿದ್ದೀರಿ. ನೀವು ಕೊಡೋ ರಿಪೋರ್ಟು ಎಷ್ಟು ಪ್ರಾಮಾಣಿಕವಾದ ರಿಪೋರ್ಟ್ ಇರುತ್ತೆ ಅನ್ನೋದು ಕೂಡ ಒಂದು ಸಂಶಯಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ಸು ಇವ್ರನ್ನೇ ಕಳಿಸ್ಬಿಟ್ಟಿದೆ ಇಲ್ಲಿಗೆ, ಅದು ಒಂದು ಸಂಶಯಕ್ಕೆ ಕಾರಣ ಆಗಿದೆ.